ನಮಸ್ಕಾರ ಕೆ ಎಫ್ ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಯಾವ ಊರ ಸಚಿ ಇದು? ಇನ್ನೊಂದ್ಸಲ ಹೇಳು ಹಾಂ, ತಾಲ್ಕೊಪ್ಪ, ಕಲ್ಕೊಪ್ಪ. ಈಗ ಎಲ್ಲಿ ಹೋಗ್ತಾರೆ ನಾವು ಪ್ಲೇಸು? ಇವತ್ತು ನಮ್ಮ ಹತ್ರ ಸುಜುಕಿ ಗಿಕ್ಸರ್ ಗಾಡಿ ಇದೆ. ಸೊ ವಿಚಾರ ಏನು ಅಂತಂದರೆ, ನಾವು ವಿನಯ್ ಅವರ ಅಜ್ಜಿ ಮನೆಗೆ ಬಂದಿದ್ವಿ ಶಿವಮೊಗ್ಗದಲ್ಲಿ. ನಿಮಗೆ ಗೊತ್ತು, ಶಿವಮೊಗ್ಗ ನನಗೆ ತುಂಬ ಕಾಂಟ್ಯಾಕ್ಟ್ ಇರೋಂಥ ಜಾಗ, ಜೊತೆಗೆ ಒಂಥರ ಎಮೋಷನ್ನು. ನನಗೆ ಶಿವಮೊಗ್ಗಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರೆ ಏನು ಯೋಚನೆ ಮಾಡಲ್ಲ ನಾನು, ಬಟ್ ಅಂತ ಓಡಿ ಬಂದುಬಿಡ್ತೀನಿ. ಅಷ್ಟು ಖುಷಿ ಕೊಡೋಂಥ ಊರು ನನಗೆ. ಸೊ ಹಂಗಾಗಿ ಮೊನ್ನೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಅಲ್ಲ, ಸಡನ್ ಪ್ಲ್ಯಾನ್ ಅಂತಾರಲ್ಲ ಹಾಗೆ ಪ್ಲ್ಯಾನ್ ಆಗಿದ ತಕ್ಷಣ ಪಟ್ನಂತ ಇದ್ದು ಓಡಿ ಬಂದಿದ್ದೆ ಇಲ್ಲಿಗೆ. ಸೊ ಅದಕ್ಕೆ ಈಗ ಹೆಂಗಿದ್ರು ಇಲ್ಲೊಂದು ಅದೇ ಈಗ ವಿನಯ್ ಇಷ್ಟೊತ್ತ ಹೇಳ್ತಾ ಇದ್ರಲ್ಲ ಮೈನಿಂಗ್ಸ್ ಜಾಗ, ಸೊ ಆ ಜಾಗಕ್ಕೆ ಹೋಗ್ತಾಯಿದ್ವಿ. ಸೊ ಅದನ್ನು ನೋಡ್ಕೊಂಬರೋಣ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗೇರು ಮರ. ನೀವು ಏನು ಗೋಡಂಬಿಗಳೆಲ್ಲ ತಿಂತಿರಲ್ಲ, ಅದು ಇದರಲ್ಲೇ ಬರೋದು ಗೇರು. ಸೊ ಗೇರು ಹಣ್ಣಿರುತ್ತೆ, ಆ್ಯಕ್ಚುಲಿ ಸಖತ್ತಾಗಿರುತ್ತೆ. ಅದನ್ನು ಸುಟ್ಬಿಟ್ಟು ತಿಂದರೆ ಅಲ್ಟಿಮೇಟಾಗಿರುತ್ತೆ. ನಮ್ಮ ಕಡೆ ಈ ತಲಕಾಡು ಸೈಡಲ್ಲೆಲ್ಲ ಇದೆ ಇದು ಗೇರಣ್ಣು. ಸೊ ಅಲ್ಲಿ ನಮಗೆ ಗೊತ್ತಾಗಿದ್ದೆ ಅದು ಗೇರು ಮರ ಅಂತಂದರೆ ಏನು ಎತ್ತ ಅಂತ. ಅದಾದಮೇಲೆ ನೀವು ಗೋವಾ ಸೈಡ್ ಹೋದ್ರೂ ಅದು ಸಿಗುತ್ತೆ. ಸೊ ಇಲ್ಲಿ ನೋಡಿ, ಈಗ ವಿನಯ್ ಅವ್ರ ಅಜ್ಜಿ ಮನೆಗೆ ಮೇಯ್ನ್ ರೋಡಿಂದ ಅವ್ರ ಊರಲ್ಲಿ ಬರ್ತಕ್ಕಂಥ ರೋಡ್ ಇದು. ಒಂದು ಒಳ್ಳೆ ಆಫ್ ರೋಡ್ ಮಾಡ್ಕೊಂಡು ಬರ್ಬೋದು. ಆಮೇಲೆ ನಾನು ಈ ಊರಲ್ಲಿ ಗಮನಿಸ್ದಂಗೆ ಒಂದು ನೇಚರ್ ತುಂಬ ಅದ್ಭುತವಾಗಿದೆ. ಜೊತೆಗೆ ಇದು ಭದ್ರಾ ರಿಸರ್ವ್ ಫಾರೆಸ್ಟಿಗೆ ಬರುತ್ತಂತೆ. ಅಡಿಕೆ ತೋಟಗಳು ಸಿಕ್ಕಾಪಟ್ಟೆ ಕಾಣಿಸುತ್ತೆ. ಜೊತೆಗೆ ಇಲ್ಲಿನ ಜನ ಪಾಪ ಎಲ್ಲರೂ ಕೂಡ ಒಂಥರ ಫ್ರೆಂಡ್ಲಿ ನೇಚರ್ ಆಗಿದ್ದಾರೆ ಈ ಊರಲ್ಲಿರೋರು ಎಸ್ಪೆಷಲಿ, ಆಯಿತಾ. ಸೊ ಇವಾಗ ನಾವು ಮೇಯ್ನ್ ರೋಡ್ಗೆ ಬಂದು ಜಾಯಿನ್ ಆಗ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ರೋಡ್. ನೋಡಿ ಏನು ಸಖತ್ತಾಗಿದೆ ಅಂತ. ಹಾಂ ಬ್ರೋ, ಹೌದಾ? ನಾನು ಆರಾಮ್, ನೀವು ಆರಾಮಾ? ಬರ್ತೀರಾ? ನೀವು ಬರ್ತೀರಾ ಇಲ್ಲಿಗೆ ಮೈನಿಂಗ್ಗೆ? ಹಾಂ ಹಾಂ, ನಡ್ರಿ ಹೋಗೋಣ. ಅಭಿಮಾನಿ KKF ಅಭಿಮಾನಿ. ಓ, ಈಗೇನು ಆ ಗಾಡಿ ಇಲ್ವಾ? ಯಾಕೆ? ಹಾಂ ಸರಿ, ಅತ್ತಿ. ಅಯ್ಯೋ ಜೀವ, ನಾನು ಜಾವ ಜೀವ. ವಿನಯ್ ಬ್ರೋ. ಹಾಂ ನಡ್ರಿ. ರೋಡ್ ಸಖತ್ತಾಗಿದೆ ಅಲ್ವಾ? ರೋಡು ಚೆನ್ನಾಗಿದೆ. ಗಾಳಿ ಬೀಸುತ್ತಲಿ. ಆ್ಯಕ್ಚುಲಿ ಪೀಸ್ ಆಗಿದೆ. ನಾವು ಬಂದಿದ್ದಕ್ಕೂ ಚೆನ್ನಾಗಿ ಅನ್ನಿಸ್ತಾ ಇದೆ, ಒಂಥರ ಫೀಲ್. ಬೆಳಗ್ಗೆ ವೆದರ್ ಸಖತ್ತಾಗಿತ್ತು. ಬೆಳಗ್ಗೆ ಏನು ಚೆನ್ನಾಗಿತ್ತಲ್ಲ, ಅಲ್ಟಿಮೇಟ್ ಆಗಿತ್ತು. ಸೊ ಆಮೇಲೆ ನೀವು ಈ ಊರಲ್ಲಿ ಕಂಡು ಮನೆ ನೋಡು ಅಲ್ವಾ? ಹಾಂ, ಆ್ಯಕ್ಚುಲಿ ಮನೆಗಳು ತುಂಬ ಅದ್ಭುತವಾಗಿದೆ ಈ ಒಂದು ಊರಲ್ಲಿ. ನೋಡಿ, ಪ್ರಾಪರ್ ಹಳ್ಳಿ ವೈಬ್ ಸಿಗುತ್ತೆ. ಆಮೇಲೆ ಫಾರೆಸ್ಟ್ ಗೇಟ್ನ ದಾಟ್ಕೊಂಡು ಬರಬೇಕು, ಏನೋ ಒಂಥರ ಡಿಫ್ರೆಂಟ್ ಫೀಲ್ ಇತ್ತು ಈ ಊರಿಗೆ ಬಂದಾಗ. ಆಮೇಲೆ ನೀವು ನೋಡ್ಬೋದು ಎಲ್ಲ ಕಡೆ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಫ್ರೆಶಪ್ ಆಗಿ ನಿಮಗೆ ಒಂದು ಹಿಡನ್ ಸ್ಪಾಟ್ನ ತೋರಿಸ್ಬೇಕು, ಅದು ಕಾಡು ಮಧ್ಯೆ ಇರೋದು ಅಂತ ಹೇಳಿ. ಸೊ ಬಾಯ್ಸ್ ಜೊತೆಗೆ ಹೊರಟಿದ್ದೀನಿ. ದೇವರಾಣೆ ಎಷ್ಟು ಹಳೆದು ಅಂತ ಗೊತ್ತಿಲ್ಲ, ಅಕ್ಷರಗಳೆಲ್ಲ ಅಲ್ಪಾಗಿದೆ, ಬಟ್ ಸ್ವಲ್ಪ ಕಾಣಿಸ್ತಾ ಇದೆ. ಮೈಸೂರು ಖನಿಜಗಳ ನಿಯಮಿತ, ವಿನಯ್ ಬೀಜಗಳ ನಿಯಮಿತ. ಎಲ್ಲಲ್ಲಿ ಕಾಣಿಸ್ತಿಲ್ಲ ಬ್ರೋ. ಏನು ಅಂತ ಗೊತ್ತಿಲ್ಲ, ಬಟ್ ಇದನ್ನ ಶಂಕರ್ ಮೈನ್ಸ್ ಅಂತ ಕರೀತಾರಂತೆ. ಇಲ್ಲಿ ಕಾಡು ಒಳಗಡೆ ಗಣಿಗಾರಿಕೆನ ಮಾಡ್ತಾ ಇದ್ರು, ಅದನ್ನ ಪತ್ತೆ ಹಚ್ಚಿದ್ದು ಬ್ರಿಟಿಷರು. ಹೇಗೆ ಗಣಿಗಾರಿಕೆ ಬ್ರೋ ಸಾರಿ ಫಾರ್ ದ ಇಂಟರ್ಫರೆನ್ಸ್. ಕನಳಿ ಮ್ಯಾಂಗನೀಸ್ ಗಣಿ. ಮ್ಯಾಂಗನೀಸ್ ಗಣಿ ಇಲ್ಲಿ ಸಿಗೋಂಥ ಓರ್ ಬಂದ್ಬಿಟ್ಟು ಮ್ಯಾಂಗನೀಸ್ ಓರು. ಮ್ಯಾಂಗನೀಸ್ ಗಣಿ, ರನಳಿ ಮ್ಯಾಂಗನೀಸ್ ಓರ್. ಎಸ್, ನಾವು ಅದನ್ನು ಪ್ರಾಪರ್ ಮೋಟೋ ವ್ಲಾಗ್ ಮಾಡಿಬಿಡ್ತೀವಿ. ಓಕೆ ಬರೋಣ. ಏನು ನಿಮ್ಮ ಹೆಸರು? ಮುಬಾರಕ್. ಚೆನ್ನಾಗಿ ಓದಿ ಮುಬಾರಕ್. ನಿಮ್ಮ ಹೆಸರೇನು? ಪ್ರಜ್ವಲ್. ಚೆನ್ನಾಗಿ ಓದಿ ಪ್ರಜ್ವಲ್. ಹಾಂ, ಕಿತ್ತಡಿ ಕಿರಣ್ ಅಂತ ಬರೋದಾ? ಹುಷಾರು. ಬಾಯ್. ಗಂಟೆ ಹಾಕಿರೋದು ಬಸವನ್ ಥರ ಫೀಲ್ ಆಯ್ತಾ ಇದೆ. ಗಂಟೆ ಹಾಕಿರೋದು ಬಸವನ್ ಥರ ಫೀಲ್ ಆಗ್ತಿದೆ. ಓ ಚೆನ್ನಾಗಿದೆ ಆ್ಯಕ್ಚುಲಿ ರೋಡು. ಇಲ್ಲಿ ನೋಡಿ, ಇಲ್ಲೆಲ್ಲ ತೇಗದ ಮರಗಳು. ಆ್ಯಕ್ಚುಲಿ ಈಗ ಒಂದು ಸೈಟ್ ಸೀಯಿಂಗ್ ಥರ ಹೋಗ್ತಾ ಇದ್ವಿ, ಒಳ್ಳೆ ಊಟ ಮಾಡಿದ್ವಿ.
ಅದಾದಮೇಲೆ ಮಳೆಗಾಲಕ್ಕೆ ಬಂದರೆ ಹೆಂಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಮಳೆಗಾಲದಲ್ಲಿ ಸ್ವಲ್ಪ ಬಿಚ್ಚಿ ಇರುತ್ತೆ. ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಹಿಂಗೆ ವೆದರ್ ಇದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಜಿಮ್ನಿ ತೊಗೊಂಬಂದರೆ ಆರಾಮಾಗಿ ಹೋಗ್ಬೋದು. ಎಲ್ಲಾದ್ರೂ ನಿಮ್ಮ ಜಿಮ್ಮಿನಿ ಪ್ರಮೋಷನ್ ಮಾಡೋದು ಬಿಡಲ್ವಲ್ಲ ನೀವು? ಅಲ್ಲ, ಅದು ಕೆಪಾಸಿಟಿ ಇದೆ. ಯಾವತ್ತು ಕೆಪಾಸಿಟಿ ಇರೋರ್ಗೆ ಪ್ರಮೋಷನ್ ಕೊಡಬೇಕು, ಕರೆಕ್ಟ್ ಅಲ್ವಾ? ಟಾಕ್ಸಿಸಿಟಿ ಮಾಡೋರ್ಗಲ್ಲ. ನಿಜ ನೋಡಿ ಏನು ಅದ್ಭುತವಾಗಿದೆ. ಆ ಕಡೆ ಈ ಕಡೆ ಅಡಿಕೆ ತೋಟ, ಒಂದು ಕಡೆ ನೋಡಿದ್ರೆ ಫಾರೆಸ್ಟು, ಅದು ರಿಸರ್ವ್ ಫಾರೆಸ್ಟು. ಓ ಇಲ್ಲಿ ನೋಡಿ, ಇಲ್ಲಿ ಮೈಸೂರು ಮಿನರಲ್ಸ್ ಅಂತ. ಎಷ್ಟೋ ತುಂಬ ಹಳೇ ಕಾಲದ್ದು ಅನ್ಕೋತೀನಿ. ಚಿಕ್ಕದಾಗಿರ್ತಕ್ಕಂಥ ಒಂದು ಕಮಾನ್ ಗೇಟ್ ಇದೆ, ಅದು ಸಾಕ್ಷಿ ಇಂಗ್ಲೀಷಲ್ಲಿದೆ, ಸ್ಟೀಲಲ್ಲಿದೆ. ಬ್ರಿಟಿಷ್ ಅವ್ರದ್ದು ಅಂತ. ಸಾಕ್ಷಿ ಗೊತ್ತಾಗಬೇಕು ಅಂದರೆ ಇಂಗ್ಲೀಷಲ್ಲಿದೆ. ಹೌದು. ಆಮೇಲೆ ಆರ್ಕಿಟೆಕ್ಚರ್ ನೋಡಿ, ಪಿಲ್ಲರ್ ಇರ್ಬೋದು, ಅದಕ್ಕೆ ಬೈಂಡಿಂಗ್ ಮಾಡಿಬಿಟ್ಟಿರೋದು ಇರ್ಬೋದು. ಅಲ್ಲ, ಇಷ್ಟು ದಿನದವರೆಗೂ ಅದು ನಿಂತಿದೆಯಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಬ್ರಿಟಿಷರು ಕಟ್ಟಿರೋದು ಅಂತ. ಬಟ್ ಬರಬೇಕಾದ್ರೆ ಒಳ್ಳೆ ಮಳೆಗೆ ಸಿಗಾಕೋತೀವಿ. ಇವೆಲ್ಲ ಕ್ವಾರ್ಟರ್ಸ್ ಅನ್ಕೋತೀನಿ. ಇಲ್ಲ ಇದೆಯಲ್ಲ ನೋಡಲಿ, ಗಣಿ, ಮೈಸೂರು ಗಣಿ ಎಲ್ಲ ಕ್ವಾರ್ಟರ್ಸು. ಇದು ಕ್ವಾರ್ಟರ್ಸೇನೆ. ಏನಮ್ಮ ಓನು ಈ ಊರಲ್ಲಿ ನಾಯಿಗಳು ಹೆವಿ ಫ್ರೆಂಡ್ಲಿ. ಹಾಂ, ಚಿಕ್ಕದಾಗಿದೆ. ಬರ್ತೀನಿ ಯಜಮಾನ್ರೆ. ಓ, ಇವರು ಬರ್ತಾವ್ರೆ ನಮ್ಮ ಜೊತೇಲಿ. ಬರ್ತಾರೆ, ಹೇಳೋಕ್ಕಾಗಲ್ಲ. ಬರ್ತಿದ್ದಾರಾ ನೋಡಿ? ಇದೊಂಥರ ಹಿಡನ್ ಜೆಮ್. ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಈ ಥರ ಜಾಗನ ಯಾರೂ ಎಕ್ಸ್ಪ್ಲೋರ್ ಮಾಡಿರಲ್ಲ. ಆದರೆ ಇದು ತೀರಾ ಇಂಟೀರಿಯರಲ್ಲಿ ಇದೆಯಲ್ಲ, ಯಾವುದೋ ಟೂರಿಸ್ಟ್ ಪ್ಲೇಸು ಅವೆಲ್ಲ ಏನಿಲ್ಲ ನೋಡಿ. ಇವೆಲ್ಲ ಏನು ಕಡಿಮೆ ಚೆನ್ನಾಗಿದೆಯಾ? ಓ, ಕಂಬನೂ ಇದೆ ನೋಡಿ, ಅಲ್ಲಿ ಗೇಟ್ ಹಾಕಿದ್ದಾರೆ. ಒಳ್ಳೆ ಕಾಡಿದೆ ಮಾತ್ರ, ಸರ್ಯಾಗಿದೆ, ತಮಾಷೆನೇ ಇಲ್ಲ. ಹಂಗೆ ಹೇಳಿರಿ, ಹಿಂಗೆ ಹೇಳಿರಿ. ಅದು ಕಚ್ತಿಲ್ಲ, ಪ್ರೀತಿ ಮಾಡ್ತಿರೋದು ಅದು. ನಮ್ಮ ಹುಡುಗನ ಕೈಲಿ ಆಗಲ್ಲ ಅನ್ನೋದೇನೂ ಇಲ್ಲ. ನೆಲ ಗುದ್ದು ನೀರು ಕಡಿತಾನೆ. ಈಗ ಡಾಗೇಶ್ ಬಾಯ್ಗೆ ಸುಮ್ಮನೆ 2 ಸಲ ಹಿಂಗೆ ಸಾವಿರದಕ್ಕೆ ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಸ್ಪೀಡಪ್ ಆಯಿತು, ಸ್ಪೀಡಪ್ ಆಯಿತು ಗಾಡಿ. ಹಾಂ, ದಾರಿ 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 ಏನಿಲ್ಲ, ಗಾಡಿ ಚಿಕ್ಕದಾಗಿದೆ, ತಳ್ಕೊಬಿಡ್ಬೋದು. ನೋಡಿ, ಮಳೆ ಆಗಿರೋದಕ್ಕೆ ಎಲ್ಲ ಫುಲ್ ಕೊಚ್ಚಿದೆ. ವಾವ್, ಸಗದಾಗಿದೆ. ಹಾಂ, ತಂಪಾಗಿ ವರ್ತಿದೆ, ಬಂದಿದ್ದಕ್ಕೂ ಸಾರ್ಥಕ. ಹಾಂ, ಹಾಂ, ಇನ್ನು ಕೆಳಗಡೆ ಹೊಡಿತು. ಬಟ್ ಸಾಕಾದಾಗಿದೆ, ಒಳ್ಳೆ ಕ್ರೇಜಿ ಆಗಿದೆ. ಒಬ್ಬೊಬ್ಬರೇ ಬರೋಕ್ಕೆಲ್ಲ ಆಗಲ್ಲ ಅಲ್ಲ, ಸ್ವಲ್ಪ ಡರ್ ಆಗುತ್ತೆ. ಆ ಮೈನಿಂಗ್ ಎಲ್ಲಿದೆ ನೋಡ್ಬೇಕು. ಆ್ಯಕ್ಚುಲಿ ಏನಿದೆ ಬ್ರೋ, ಸಾಕಾದಾಗಿದೆ. ಬಂದು ಹಂಗಾರೆ ತಗೊಂಡ್ಬಂದಿದ್ರೆ ಆರಾಮ್ ಹೋಗ್ಬೋದು. ಹಾಂ, ಬಟ್ ಇಲ್ಲಿವರೆಗೂ ಬರೋದಷ್ಟೇ ಬರೋದು. ಕಲ್ಲು ಈ ಥರ ಇರುತ್ತೆ. ಸೊ ಯೂಶಲಿ ಕಲ್ಲು ಏನು ವೆಯ್ಟ್ ಇರುತ್ತೆ ಅದಕ್ಕಿಂತ ಜಾಸ್ತಿ ವೆಯ್ಟ್ ಇರುತ್ತೆ ನೋಡಿ. ಹೆಂಗಿದೆ ವೆಯ್ಟು? ಬಲ್ಕ್ ಇದೆ, ಡೆನ್ಸಿಟಿ ಜಾಸ್ತಿ ಇದೆ. ಅಂದರೆ ಕಬ್ಬಿಣ ಈ ಥರ ಹಿಂಗೆ ಹೊಡೆದ್ರೆ ತಲೆ ತೂತು. ನೀವು ಆ ಸಾಹಸ ಕೈಯ ಚೆನ್ನಾಗಿದೆ ಮಾತ್ರ ಅಲ್ಲ. ಬಂದು ಜಾಗನೂ ಚೆನ್ನಾಗಿತ್ತು ಅಲ್ಲ. ಈಗೆಲ್ಲ ಆಗಿದ್ದಿದ್ರೆ ಫಾರೆಸ್ಟ್ ಆಕ್ಟು ಅದು ಇದು ಅಂತಂದ್ಬಿಟ್ಟು ಮುಟ್ಟಕ್ಕಾಯ್ತಿರ್ಲಿಲ್ಲ. ಹಾಂ, ಓಕೆ. ಇದರಲ್ಲೇ ಗೊತ್ತಾಗ್ಬಿಡುತ್ತಲ್ಲ ಕಲ್ಲು, ಕಲ್ಲಲ್ಲಿ ಕಬ್ಬಿಣ ಇರೋದು, ಮ್ಯಾಂಗನೀಸು. ಹ್ಞೂ, 1996 ಸ್ಟಾಪ್ ಮಾಡಿರೋದು. ಸೊ ಇವ್ರು ಹೇಳೋ ಪ್ರಕಾರ ಒಂದು 40 ವರ್ಷ ಗಣಿ. ಇಲ್ಲೊಂಥರ ನೋಡಿ, ಇದೊಂಥರ ಇದೆ ಕಲ್ಲು. ಉಯ್ ಬ್ರೋ, ಇದು ಏನು ಗೊತ್ತಾ? ಇದು ಏನು ಕಲ್ಲು ಗೊತ್ತಾ? ಇದನ್ನು ಏನೋ ಹೇಳ್ತಾರಪ್ಪ. ಇದೊಂಥರ ಡಿಫ್ರೆಂಟ್ ಇದೆ, ವೆಯ್ಟೇ ಇಲ್ಲ ನೋಡಿ ಇದು.
ಕಮೆಂಟ್ ಮಾಡಿ ತಿಳಿಸಿ. ಹಾಂ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ. ಯಾವುದೋ ಒಂದು ಇದೇನಿದು ಇದು ನಾನು ಓದಿದ್ದೀನಿ. ಮೇಲ್ಗಡೆ ವೇಸ್ಟ್ ಆಗ್ತಿರೋ ಸಿಗ್ತಿದೆ ಹಂಗಾಗಿ, ಯಾಕಂದ್ರೆ ಬ್ರೋ ಯಾವಾಗಲೂ ಭೂಮಿ ಏನು ಗೊತ್ತಾ, ಲೇಯರ್ ಬೈ ಲೇಯರು ಫಾರ್ಮ್ ಆಗಿರುತ್ತೆ ಸುಮಾರು ವರ್ಷಗಳಿಂದ. ಒಂದು ಲೇಯರಲ್ಲಿ ಒಂದು ಲಕ್ಷಣ, ಇನ್ನೊಂದು ಲೇಯರಲ್ಲಿ ಇನ್ನೊಂದು ಲಕ್ಷಣ. ಅದಕ್ಕೆ ಏನು ಮಾಡ್ತಾರೆ, ಬಿಫೋರ್ ಈ ಥರ ಮೈನಿಂಗ್ ಮಾಡೋಕ್ಕಿಂತ ಮುಂಚೆ ಬೋರ್ಹೋಲ್ನ ಕೊರಿತಾರೆ. ಕೊರೆದು ಎವ್ರಿ 100 ಮೀಟ್ರಿಗೆ ಒಂದು ಸ್ಯಾಂಪಲ್ಲು, 200 ಮೀಟ್ರಿಗೆ ಒಂದು ಸ್ಯಾಂಪಲ್ಲು, ಆ ಥರ ಸ್ಯಾಂಪಲ್ ತಗೊಂಡು ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾರೆ ಈ ಪತ್ರದಲ್ಲಿ ಯಾವ್ಯಾವುದಿದೆ, ಇದನ್ನು ತೆಗೆದ್ರೆ ನಮಗೆ ವರ್ಕ್ ಆಗುತ್ತಾ ಇಲ್ವಾ ಅಂತ. ನಾನು ಇದನ್ನು ನಮ್ಮ ಚಾಮರಾಜನಗರದ ಕಡೆ ಗಣಿಗಾರಿಕೆ ಮಾಡ್ತಿದ್ರಲ್ಲ ಕರಿಕಲ್ಲು, ಈಗಲೂ ನಡೀತಾ ಇದೆ. ಸೊ ಅಲ್ಲೊಂದು ಕಡೆ ಕೆಲಸ ಮಾಡಬೇಕಾದ್ರೆ ನಾನು ಅದನ್ನು ಕಲ್ತ್ಕೊಂಡಿದ್ದು. ನೋಡಿ ಇಲ್ಲಿ ಚೆನ್ನಾಗಿದೆ ಜಾಗ ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ. ಸೊ 1996 ಇಂದ ಇದು ಯಾವುದೇ ರೀತಿ ಗಣಿಗಾರಿಕೆ ಆಗ್ತಾ ಇಲ್ಲ. ಬಟ್ ಒಂದು ವರ್ಷ ಥಿಂಗ್ ಏನು ಗೊತ್ತಾ, ಇಲ್ಲಿ ಗಣಿಗಾರಿಕೆನ ಮಾಡಬೇಕಾದ್ರೆ ಸುತ್ತಮುತ್ತ ಏನೇನು ಮರಗಳಿದ್ವು ಅಷ್ಟೂ ಮರಗಳನ್ನ ಕಟಾವು ಮಾಡಿ ಅದನ್ನು ತಗೊಬಂದು ಇಲ್ಲಿ ಗಣಿಗಾರಿಕೆನ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ರು, ಅಂದರೆ ಬೆಂಕಿ ಹಾಕೋದಕ್ಕೆಲ್ಲ. ಸೊ ಆವಾಗ ಕಂಪ್ಲೀಟ್ ಫಾರೆಸ್ಟ್ ಡೆಸ್ಟ್ರಾಯ್ ಆಗಿದ್ಮೇಲೆ ಆ ಫಾರೆಸ್ಟ್ನ ಮತ್ತೆ ನಾವು ಕನ್ಸರ್ವ್ ಮಾಡಬೇಕು ಅಂತ ಹೇಳಿ ಮತ್ತೆ ಪ್ಲಾಂಟೇಶನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಪ್ಲಾಂಟೇಶನ್ ಹೆಂಗೆ ಶುರು ಮಾಡ್ತಾರೆ ಅಂತಂದರೆ ಅದಕ್ಕೂ ಪಾಪ ಬ್ರಿಟಿಷವರೇ ಫಂಡ್ ಮಾಡ್ತಾರೆ. ಸೊ ಏನೇನು ಕಾಡಲ್ಲಿ ಸಾಗೋನೆ ಮರಗಳೆಲ್ಲ ನೋಡಿದ್ರೆ ಅದು ಕಂಪ್ಲೀಟ್ಲಿ ಪ್ಲಾಂಟೇಶನ್ ಮಾಡಿರೋದು. ಅಲ್ಲ ತಮಾಷೆ ಏನೇನು ಅಂತಂದರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನು ಬೇಕೋ ಅದಿಲ್ಲ, ಅದು ಬೇಡದಿರೋದೆಲ್ಲ ಹೌದು. ಅದರಲ್ಲೂ